ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತು ಒಂದು ಸ್ಕೂಟಿದು ವೀಡಿಯೋ ಮಾಡ್ತಾ ಇದ್ದೇನೆ. ಇದು BS4 ಗಾಡಿ, ಇದು ಡಿಯೋ ಸ್ಕೂಟಿ. ಇದು BS4, BS3 ಮತ್ತು BS4ಗಳಲ್ಲಿ ಈ ರೀತಿಯ ಶಾಕ್ ಅಬ್ಸರ್ವ್ ಬರ್ತದೆ. ಅಂದರೆ ಇದು ಹೋದರೆ ನಾವು ಹೊಸದನ್ನು ರಿಪ್ಲೇಸ್ ಮಾಡಬೇಕಾಗ್ತದೆ, ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವತ್ತಿನ ವೀಡಿಯೋ ಶಾಕ್ ಅಬ್ಸರ್ವ್ನ ಬಗ್ಗೆನೇ ಆಗಿರ್ತದೆ. ಅಂದರೆ ಇದು ಗುಂಡಿಗೆಲ್ಲ ಬಿದ್ದಾಗ ಈ ರೀತಿ ಸೌಂಡ್ ಬರ್ತದೆ ನೋಡಿ. ಈ ರೀತಿ ಆ್ಯಕ್ಷನ್ ಆದಾಗ ಲಡ್ಕ ಸೌಂಡ್ ಬರ್ತಾ ಇರ್ತದೆ. ಅದು ಶಾಕ್ ಅಬ್ಸರ್ವಿಂದ ಬರ್ತದೆ, ಮತ್ತು ಇಲ್ಲಿ ವೀಲ್ ಬೇರಿಂಗಿಂದ ಬರ್ತದೆ, ಮತ್ತು ಬುಷ್ ಹೋದ್ರೂ ಬರ್ತದೆ, ಜೊತೆಗೆ ಕೋನ್ ಸೆಟ್ ಹೋದ್ರೂ ಬರ್ತದೆ. ಕೋನ್ ಸೆಟ್ ಅಂತ ಹೇಳಿದರೆ ಇಲ್ಲಿ ಒಳಗಡೆ ಬೇರಿಂಗ್ ಬರ್ತದೆ ಇಲ್ಲಿ ಮತ್ತು ಕೆಳಗೆ. ಸೊ ಅದು ಕೋನ್ ಸೆಟ್, ಅದು ಗುಂಡಿಗೆ, ಅದು ನಮಗೆ ಮೆಕ್ಯಾನಿಕ್ಸ್ಗೆ ಚೆಕ್ ಮಾಡುವಾಗ ಗೊತ್ತಾಗ್ತದೆ ಅದು. ಸೊ ಡೈರೆಕ್ಟಾಗಿ ವೀಡಿಯೋ ಸ್ಟಾರ್ಟ್ ಮಾಡುವ. ಇದರಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್, ಅಂದರೆ ಏನೆಲ್ಲ ಪ್ರೊಸೆಸ್ ಇದೆ, ಏನೆಲ್ಲ ಪ್ರೊಸೀಜರ್ ಇದೆ, ಅದರ ಬಗ್ಗೆ ಎಲ್ಲ ತೋರಿಸ್ತಾ ಹೋಗ್ತೇನೆ ನಿಮಗೆ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಬೇರೆ ಬೇರೆ ವೀಡಿಯೋಗಳನ್ನ ಹಾಕ್ತಾ ಇರ್ತೇನೆ, ಅಂದರೆ ಆಟೋಮೊಬೈಲ್ ರಿಲೇಟೆಡ್. ಸೊ ಇದರಿಂದ ನಿಮಗೆ ಯೂಸ್ ಆಗ್ಬೋದು, ಕೆಲವು ಟಿಪ್ಸ್ಗಳು ಸಿಗ್ಬೋದು. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು. ಮತ್ತು ಬೆಲ್ ಐಕನ್ ಆನಲ್ಲಿ ಇಟ್ಕೊಳ್ಳಿ, ಇದರಿಂದ ವೀಡಿಯೋ ಹಾಕುವಾಗ ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಬರ್ತಾ ಹೋಗ್ತದೆ. ಸೊ ಇವಾಗ ಫಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಹೇಗಿದ್ರು ಕೋನ್ ಸೆಟ್ ಬಿಚ್ಚಬೇಕಲ್ಲ. ಕೋನ್ ಸೆಟ್ ಬಿಚ್ಚಬೇಕಿದ್ದರೆ ನಮಗೆ ಇದು ನೋಡಿ, ಇದಕ್ಕೆ ಸ್ಟಂಪ್ ಅಂತ ಹೇಳ್ತಾರೆ, ಟಿ ಸ್ಟಂಪ್ ಅಂತ. ಸೊ ಇದು ನಾವು ಈಗ BS4 ಗಾಡಿ ಆದ ಕಾರಣ ಈ ರೀತಿಯ ಶಾಕ್ ಅಬ್ಸರ್ವ್ ಇದೆ ಇದರಲ್ಲಿ, ನೋಡ್ತಾ ಇರ್ಬೋದು. ಇದು ಹೋದರೆ ಕೆಲವೊಂದು ಗಾಡಿಗಳಲ್ಲಿ ಗಾಡಿ ಸೈಡ್ ಇಳಿತದೆ, ಇದರಲ್ಲಿ ಸೈಡ್ ಹೋಗ್ತಾ ಇದೆ ಗಾಡಿ, ಮತ್ತು ಸೌಂಡ್ ಕೂಡ ಇದೆ. ಮತ್ತು ಕೆಲವರಲ್ಲಿ ತುಂಬ ವೀಕ್ ಆಗೋ ತನಕ ಕೆಲವರು ಓಡಿಸ್ತಾರೆ ಇದನ್ನು. ಹಾಗೆ ಓಡಿಸಿದರೆ ಈ ಟೈರ್ ಇದೆಯಲ್ಲ, ಇದು ಇಲ್ಲಿಗೆ ಟಚ್ ಆಗ್ತಾ ಇರ್ತದೆ, ಅಂದರೆ ಕೂತಾಗ ಟಚ್ ಆಗಿ ಇಲ್ಲಿ ಲೈನ್ಸ್ ಎಲ್ಲ ಬೀಳ್ತದೆ, ಅಥವಾ ಈ ಸೈಡ್ ಯಾವುದಾದ್ರು ಒಂದು ಸೈಡ್ ಆಗ್ತದೆ. ಸೊ ಆ ರೀತಿ ಎಲ್ಲ ಆಗೋದ್ರಿಂದ ಟೈರ್ ಒಂದು ಸೈಡ್ ಸವೆದು ಹೋಗ್ತದೆ. ಸೊ ಟೈರ್ ಬಾರಲಿಕ್ಕೆ ಕಡಿಮೆ ಆಗ್ತದೆ. ಸೊ ಒಮ್ಮೆ ಶಾಕ್ ಅಬ್ಸರ್ವ್ ಹೋದಾಗಲೇ ನಾವು ರಿಪ್ಲೇಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇವಾಗ ಫಸ್ಟಿಗೆ ನಾವು ಇದರಲ್ಲಿ ಏನು ಮಾಡಬೇಕಂತ ಹೇಳಿದರೆ, ವೀಲನ್ನು ಬಿಚ್ಚಬೇಕು. ವೀಲನ್ನು ಬಿಚ್ಚೋ ಮುಂಚೆ ಈ ಬ್ರೇಕ್ಸ್ ಇದನ್ನು ಲೂಸ್ ಮಾಡಿಕೊಳ್ಬೇಕಾಗ್ತದೆ, ಇಲ್ಲಾಂದರೆ ಇದನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಇಲ್ಲಿಂದ ಲೈನರಲ್ಲಿ ಹಿಡ್ಕೊಳ್ತದೆ. ಸೊ ವೀಲ್ ತೆಗಿಬೇಕು, ಶಾಕ್ ಅಬ್ಸರ್ವ್ ರಿಮೂವ್ ಮಾಡಬೇಕು, ಮತ್ತು ಈ ಲಿಂಕ್ ಬುಷ್ ಇಲ್ಲಿಗೆ ಬರ್ತದೆ, ಸೊ ಅದನ್ನು ರಿಮೂವ್ ಮಾಡಬೇಕಾಗ್ತದೆ. ಟಿ ಸ್ಟಂಪನ್ನು ಹೊರಗೆ ತೆಗಿಬೇಕು. ಸೊ ಟಿ ಸ್ಟಂಪ್ ಹೊರಗೆ ತೆಗಿಬೇಕಿದ್ದರೆ ನಾವು ಇಲ್ಲಿ ಪ್ಯಾನಲನ್ನು ಬಿಚ್ಚಿಕೊಳ್ಬೇಕಾಗ್ತದೆ. ಒಂದು ಇದನ್ನು ನಮಗೆ ಇಲ್ಲಿ ಬೋಲ್ಟ್ ಬಿಚ್ಚಬೇಕಲ್ಲ, ಮತ್ತು ಇಷ್ಟು ಸಾಕು, ಇದನ್ನು ಬಿಚ್ಚಿಕೊಂಡ್ರೆ ಸಾಕಾಗ್ತದೆ. ಮತ್ತು ಇಲ್ಲಿ ಒಂದು ಬೋಲ್ಟ್ ಬರ್ತದೆ, ಇದನ್ನು ಲೂಸ್ ಮಾಡಿಕೊಂಡು ಎಸ್ಸನ್ನು ಸ್ವಲ್ಪ ಹಿಂದೆ ಎಳಿಬೇಕು. ಎಳೆದಾಗ ನಮಗೆ ಬೋಲ್ಟ್ ಬಿಚ್ಚಲಿಕ್ಕೆ ಈಸಿ ಆಗ್ತದೆ. ಮತ್ತು ಇದು ಕೂಡ ಅಷ್ಟೇ, ಇದನ್ನು ತೆಗಿಬೇಕಾಗ್ತದೆ. ಸೊ ತೆಗೆದು ತೋರಿಸ್ತೇನೆ. ತೆಗೆಯುವಾಗ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ ಯಾರಿಲ್ಲ, ಒಬ್ಬನೇ ಇರೋದೀಗ, ವೀಡಿಯೋ ಮಾಡಲಿಕ್ಕೆ ಜನ ಇಲ್ಲ. ಸೊ ಒಂದೊಂದು ಸ್ಟೆಪ್ಪು ನಮ್ಗಳನ್ನ ಹೇಳ್ತಾ ಹೋಗ್ತೇನೆ. ವೀಲನ್ನು ಬಿಚ್ಚಿ ಆಯಿತು. ನೀವು ಕೇಳ್ಬೋದು ಇದನ್ನು ಏನಕ್ಕೆ ಇಲ್ಲಿದರಿಂದ ತೆಗೆದದು ಅಂತ. ಅಂದರೆ ಬ್ರೇಕ್ ಕೇಬಲ್ ಇದನ್ನ ಡಿಸ್ಕಂಟ್ ಏನಕ್ಕೆ ಮಾಡಿದ್ದು ಅಂತ ನಿಮಗೆ ಡೌಟ್ ಪಡ್ತಾ ಇರ್ಬೋದು. ಇದರಲ್ಲಿ ಇರ್ಬೋದಲ್ಲ, ಇದನ್ನು ಸೈಡ್ ಇಡ್ಬೋದಲ್ಲ, ಇದರ ಅವಶ್ಯಕತೆ ನಮಗೆ ಇಲ್ವಲ್ಲ ಅಂತ. ಬಟ್ ಇದನ್ನು ತೆಗಿಲೇಬೇಕಾಗ್ತದೆ. ಅದು ಏನಕ್ಕೆ ಅಂತ ಹೇಳಿದರೆ, ಈ ಕೋನ್ ಸೆಟ್ಟನ್ನು ನಮ್ಮ ಟಿ ಸ್ಟಂಪನ್ನು ಇಲ್ಲಿ ರಿಮೂವ್ ಮಾಡುವಾಗ ನೋಡಿ, ಇಲ್ಲಿಂದ ಕೇಬಲ್ ಬಂದಿದೆ, ಹೌದಾ? ಸೊ ಕಂಪ್ಲೀಟಾಗಿ ತೆಗಿಲಿಕೊಂಡು ಟಿ ಸ್ಟಂಪನ್ನು. ಸೊ ಆ ರೀತಿ ತೆಗೆಯುವಾಗ ಈ ಕೇಬಲ್ ಅದಕ್ಕೆ ಜಾಯಿಂಟ್ ಇದ್ದರೆ ತೆಗಿಲಿಕ್ಕೆ ಆಗೋದಿಲ್ಲ ಅದನ್ನು. ಸೊ ಅದಕ್ಕೋಸ್ಕರ ತೆಗೆದಿರುವಂಥದ್ದು. ಇನ್ನು ನಾವು ಶಾಕ್ ಅಬ್ಸರ್ವನ್ನು ಎರಡು ಕೂಡ ರಿಮೂವ್ ಮಾಡಿಕೊಳ್ಬೇಕು. ನೋಡಿ, ಇದು ಲಿಂಕ್ ಬುಷ್ ಇಲ್ಲಿ ಬರ್ತದೆ, ಇಲ್ಲಿಗೆ ಬರ್ತದೆ ಲಿಂಕ್ ಬುಷು. ಇದರಲ್ಲಿ ಒಂದು ಇರ್ತದೆ, ಇದರಲ್ಲಿ ಒಂದು ಇರ್ತದೆ. ಇದು ಹೋದರೆ ಇದು ಶೇಕ್ ಬರ್ತದೆ ಆಚೆ ಈಚೆ, ಆಗ ಕೂಡ ಸೌಂಡ್ ಬರ್ತದೆ. ಇದು ನೀಟಾಗಿದೆ, ಸ್ವಲ್ಪ ಶೇಕ್ ಇದೆ, ಇದು ನೀಟಾಗಿದೆ ಈ ಸೈಡ್. ಬಟ್ ನಾವು ಎರಡು ಕೂಡ ರಿಪ್ಲೇಸ್ ಮಾಡಲೇಬೇಕಾಗ್ತದೆ ಶಾಕ್ ಅಬ್ಸರ್ವನ್ನು ಮಾಡುವಾಗ. ಆ ರೀತಿ ಮಾಡಿದರೆ ರಿಸ್ಕ್ ಇರೋದಿಲ್ಲ. ಇಲ್ಲಾಂದರೆ ನೆಕ್ಸ್ಟ್ ಶಾಕ್ ಅಬ್ಸರ್ವ್ಗಿಂತ ಮುಂಚೆ ಈ ಲಿಂಕ್ ಬುಷ್ ಹೋಗ್ತದೆ. ಶಾಕ್ ಅಬ್ಸರ್ವ್ ರಿಮೂವ್ ಮಾಡೋದು ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇದು 12 ನಂಬರಿನ ಬೋಲ್ಟು. ಇದಕ್ಕೆ ಸ್ಪ್ಯಾನರ್ ಎಲ್ಲ ಹಾಕಲಿಕ್ಕೆ ಆಗೋದಿಲ್ಲ, ಇದಕ್ಕೆ ಸಾಕೆಟನ್ನು ಹಾಕಿ ರಿಮೂವ್ ಮಾಡಬೇಕಾಗ್ತದೆ. 12 ನಂಬರ್ ಇದು. ಸ್ಲಿಪ್ಪೆಲ್ಲ ಆಗಬಾರ್ದು, ಅದು ಎರಡು ಕಡೆ ಇರ್ತದೆ. ಅದನ್ನು ಲೂಸ್ ಮಾಡಿದ ಕೂಡಲೇ ಇದು ಬರ್ತದೆ ಕೆಳಗೆ. ಎರಡು ಶಾಕ್ ಅಬ್ಸರ್ವ್ ರಿಮೂವ್ ಮಾಡಿದ್ದಾನೆ, ಜೊತೆಗೆ ಇಲ್ಲಿ ಆರಮ್ ಇದು ಕೂಡ ರಿಮೂವ್ ಮಾಡಿದೆ. ನೋಡಿ, ಇದರಲ್ಲಿ ಬುಷ್ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಈ ರೀತಿ ಇರ್ತದೆ. ಇದು ಆಚೆ ಎರಡು ಕಬ್ಬಿಣದ ವಾಷರ್ ಇರ್ತದೆ, ಮತ್ತು ಮಿಡ್ಲೊಂದು ಈ ರೀತಿಯ ಒಂದು ಶಾಫ್ಟ್ ಇರ್ತದೆ, ಹೋಲ್ ಕೂಡ ಇರ್ತದೆ ಅದಕ್ಕೆ. ಮತ್ತು ಇದು ಫೈಬರ್ ವಾಷರ್,
ಕೆಲವು ಓಲ್ಡು ಇದರಲ್ಲಿ ಆ್ಯಕ್ಟಿವದಲ್ಲೆಲ್ಲ ಇಲ್ಲಿ ಮೆಟಲ್ ಇದು ಬರ್ತದೆ, ಅದು ಬೇರೆ ಬೇರೆ ಟೈಪ್ ಬರ್ತದೆ. ಇದನ್ನು ತೆಗಿಬೇಕು. ತೆಗೆದಿದ್ದೇನೆ. ತೆಗೆದು ತುಂಬ ಸಿಂಪಲ್, ಎಂಥ ಕಷ್ಟ ಏನಿಲ್ಲ ತೆಗಿಲಿಕ್ಕೆ. ನೋಡಿ ಈ ರೀತಿ ಒಂದು ಪೈಪ್ ಉಂಟು, ನಮ್ಮ ಹತ್ರ ಎಲ್ಲ ಟೂಲ್ಸಲ್ಲಿ ಇರ್ತದೆ. ಅದರ ಒಳಗೆ ಇದನ್ನು ಹಾಕೋದು, ಈಚಿಂದ ಹೊಡಿದು 2 ಪೀಸ್ ಇರ್ತದೆ ನೋಡಿ. ಇದು ಒಂದು ಈ ಸೈಡಿಂದ, ಇನ್ನೊಂದು ಆ ಸೈಡಿಂದ. ಮತ್ತು ತೋರಿಸ್ತೇನೆ ಇನ್ಸ್ಟಾಲ್ ಮಾಡುವಾಗ ನಿಮಗೆ. ಇನ್ನು ನೋಡಿ ಇಲ್ಲೊಂದು ಬೋಲ್ಟ್ ಕಾಣ್ತಾ ಇದೆಯಲ್ಲ, ಇದನ್ನು ತೆಗಿಬೇಕಾಗ್ತದೆ. ಆಚೆಯಿಂದ ನಟ್ಟು ಬರ್ತದೆ. ಇದು ಈ ಸೈಡಿಂದ 14 ನಂಬರ್, ಆ ಸೈಡಿಂದ 17 ನಂಬರ್ ಬರ್ತದೆ. ಸೊ ಆ ನಟ್ಟು ಏನಕ್ಕೆ ಅಂತ ಹೇಳಿದರೆ, ನಮ್ಮ ಹ್ಯಾಂಡಲ್ಗೆ ಈ ಮೇಲಿನ ಪೋರ್ಷನ್ ಬೇರೆ ಇದು, ಅದಕ್ಕೆ ಲಾಕ್ ಅದು. ಅದನ್ನು ತೆಗೆದಾಗ ಇದು ಹ್ಯಾಂಡಲ್ ಮೇಲೆ ಲಿಫ್ಟ್ ಮಾಡಲಿಕ್ಕೆ ಬರ್ತದೆ. ಇವಾಗ ನಿಮಗೆ ಅರ್ಥ ಆಗಿರ್ಬೋದು ಈ ಪೆನಲ್ನ ಸ್ಕ್ರೂಗಳನ್ನ ಏನಕ್ಕೆ ತೆಗೆದಿದ್ದು ಅಂತ. ಇದನ್ನು ಈಚೆ ಇಳಿದು ಆ ಬೋಲ್ಟಿಗೆ ಇಲ್ಲಿಂದ ಸ್ಪ್ಯಾಂಡ್ರ್ ಹಾಕಿ ತೆಗಿಲಿಕ್ಕೆ. ಆ ಲಾಕ್ ಅಂತ ಹೇಳಿದಲ್ಲ ನೋಡಿ, ಇದೇ ಬೋಲ್ಟ್ ಅದಕ್ಕೆ ಲಾಕ್. ಈ ಹೋಲಿಗೆ ಅದು ಹಾಕುವಂಥದ್ದು ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ರಿಮೂವ್ ಮಾಡಿದೆ. ಸ್ವಲ್ಪ ಕಷ್ಟ ಇದೆ ರಿಮೂವ್ ಮಾಡಲಿಕ್ಕೆ, ಅಂದರೆ ಎಲ್ಲ ಈ ಕೇಬಲ್ಗಳನ್ನ ಡಿಸ್ಕನೆಕ್ಟ್ ಮಾಡ್ತಾ ನಮಗೆ ಕೂರಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಅದು ಎಳೆದಾಗ ಸ್ವಲ್ಪ ಮೇಲೆ ಬರ್ತದೆ, ಸ್ವಲ್ಪ ಟೈಟಾಗಿ ಇರ್ತದೆ ಕೇಬಲ್, ಅದನ್ನು ಒಳಗೆ ಎಳೆದು ಇಟ್ಕೊಂಡಿರ್ತದೆ. ಸ್ವಲ್ಪ ಕಷ್ಟ ಆಯಿತು, ಇವರು ಸ್ವಲ್ಪ ರಸ್ಟಿಂಗಲ್ಲೇ ಇತ್ತು. ಹಾಗೆ ಇನ್ನು ಹಾಕಲಿಕ್ಕೆ ಈಸಿ, ಅದನ್ನು ಹಾಕ್ಲಿಕ್ಕೆ ಕಷ್ಟ ಇಲ್ಲ. ಇನ್ನು ಇದು ಟೀ ಸ್ಟಮ್ಮನ್ನು ರಿಮೂವ್ ಮಾಡಬೇಕಿದ್ರೆ ಇಲ್ಲೊಂದು ಬೋಲ್ಟ್ ಕಾಣ್ತಾ ಇದೆಯಲ್ಲ ನಿಮಗೆ, ನಟ್ಟು ಈ ಮೇಲೆ ಒಂದಿದೆ, ಕೆಳಗೆ ಒಂದಿದೆ. ಇದನ್ನು ರಿಮೂವ್ ಮಾಡಬೇಕು ಫಸ್ಟ್, ನಂತರ ಇದನ್ನು ರಿಮೂವ್ ಮಾಡಿದಾಗ ಇದು ಈ ರಾಡ್ ಅಸೆಂಬ್ಲಿ ಕಂಪ್ಲೀಟ್ ಕೆಳಗೆ ಹೋಗ್ತದೆ. ಬೋನ್ ಸೆಟ್ ರಿಮೂವ್ ಆಗಿದೆ. ಸಾರಿ, ಟೀ ಸ್ಟಂಪ್ ನೋಡಿ ಯಾವ ರೀತಿ ರಸ್ಟಿಂಗ್ ಇದೆ ನೋಡಿ. ಇಲ್ಲಿ ಇದು ವಾಟರ್ ಹೋಗಿ ಆಲ್ಮೋಸ್ಟ್ ಹೋಗ್ತದೆ ಇದು. ಮತ್ತು ಇಲ್ಲಿಯಾದರೂ ಎಂತ ಆಗಲಿಲ್ಲ, ನೋಡಲಿಕ್ಕೆ ಮಾತ್ರ ಎಂತ ಆಗಲಿಲ್ಲ, ಬಟ್ ಸವೆದಿರ್ತದೆ ಅದು. ಅದು ನೋಡಲಿಕ್ಕೆ ಒಂದೇ ರೀತಿ ಕಾಣ್ತದೆ, ಅದು ನಮ್ಗೆ ಗೊತ್ತಾಗೋದಿಲ್ಲ ಕಣ್ಣಲ್ಲಿ ನೋಡಿದರೆ. ನಾವೀಗ ಕೋನ್ ಸೆಟ್ಟನ್ನು ಹೊಸದು ಹಾಕಬೇಕಿದ್ರೆ ನಾವು ಇಲ್ಲೊಂದು ಕಾಣ್ತಾ ಇದೆಯಲ್ಲ ನಿಮಗೆ, ಅದನ್ನು ತೆಗಿಬೇಕಾಗ್ತದೆ. ಆ ಬಾಲ್ಸ್ ಅದು ಮೇಲೆ ಬಿದ್ದದು ಆಯಿತಾ ನೋಡಿ, ಬಾಲ್ಸಲ್ಲಿ ಇರೋದಿಲ್ಲ, ಬಾಲ್ಸ್ ಈ ಪ್ಲೇಸಿಗೆ ಕೂರುವಂಥದ್ದು. ಅದನ್ನು ತೆಗಿಬೇಕು. ಮತ್ತು ಇಲ್ಲೊಂದುಂಟು, ಇದನ್ನು ತೆಗಿಬೇಕು. ಮತ್ತು ಇಲ್ಲಿ ಟಾಪ್ ಇದು, ಮತ್ತು ಅದರ ಮೇಲೆ ಮುಚ್ಚಳ ಬರುವಂಥದ್ದು ನಿಮಗಾಗ ತೋರಿಸಿದಲ್ಲ ನೋಡಿ, ಇದುವೇ. ಸೊ ಇಷ್ಟನ್ನು ರಿಮೂವ್ ಮಾಡಬೇಕು. ಫಸ್ಟ್ ಕೋನ್ ಸೆಟ್ಟನ್ನು ಅದನ್ನು ರಿಮೂವ್ ಮಾಡಬೇಕಾಗ್ತದೆ. ಸೊ ಅದನ್ನು ರಿಮೂವ್ ಮಾಡಿ ಇಲ್ಲಿಗೆ ಸೆಟ್ ಮಾಡಿ, ನಂತರ ನೆಕ್ಸ್ಟ್ ಶಾಕ್ ಅಬ್ಸರನ್ನು ಗಾಡಿಗೆ ಇದನ್ನು ಟೀ ಸ್ಟಂಪ್ ಫಿಟ್ ಮಾಡಿ ಆದಮೇಲೆ ಶಾಕ್ ಅಬ್ಸರನ್ನು ಫಿಟ್ ಮಾಡುವ. ಇದಿಷ್ಟೀಗ ನಾವು ಫಿಟ್ ಮಾಡಲಿಕ್ಕೆ ಇರುವಂಥ ಐಟಮ್ಸ್. ಇದು ನೋಡಿ ಶಾಕ್ ಅಬ್ಸರ್. ಇದರಲ್ಲಿ ಲೆಫ್ಟ್ ರೈಟ್ ಬರ್ತದೆ, ಲೆಫ್ಟ್ ಮತ್ತು ರೈಟ್ ಬೇರೆ ಬೇರೆ, ಅದು ನೋಡಿಕೊಂಡೇ ಹಾಕಬೇಕು. ಹಾಕುವಾಗ ನೋಡಿ, ಒಂದರಲ್ಲಿ ಎಲ್ ಕಾಣ್ತಾ ಇದೆ, ಅದು ಲೆಫ್ಟ್. ಇದು ಅದರಲ್ಲಿ ಆರ್ ಕಾಣ್ತಾ ಇದೆ, ಅದು ರೈಟ್. ಅಂದರೆ ಎಲ್ಲಿದೆ ಲೆಫ್ಟ್, ಇದನ್ನು ಲೆಫ್ಟಿಗೆ ಹಾಕಬೇಕು, ಲೆಫ್ಟ್ ಸೈಡಿಗೆ. ರೈಟ್ ಇದನ್ನು ರೈಟ್ ಸೈಡಿಗೆ ಹಾಕಬೇಕಾಗ್ತದೆ. ಮತ್ತು ಇದು ಲಿಂಕ್ ಬುಷು, ಇದು ಫೈಬರ್ ಟೈಪು. ಇದರಲ್ಲಿ ಇನ್ನೊಂದು ಟೈಪ್ ಬರ್ತದೆ, ಇದು ಮೆಟಲ್. ಇದು ಕಾಪರ್ ಅಥವಾ ಮೆಟಲ್ ಇರ್ತದೆ. ಇದು ಇದಕ್ಕೆ ಸೆಟ್ ಆಗೋದಿಲ್ಲ, ಇದು ಓಲ್ಡು ಆ್ಯಕ್ಟಿವಾಗೆ ಮತ್ತು ಕೆಲವು ಗಾಡಿಗೆಲ್ಲ ಸೆಟ್ ಆಗ್ತದೆ. ಮತ್ತು ಇದು ಕೋನ್ ಸೆಟ್, ಇದು ಕೇಜ್ ಟೈಪ್ ಕೋನ್ ಸೆಟ್. ಇದು ನಮಗೆ ಹಾಕಲಿಕ್ಕೆ ಈಸಿ. ಅಂದರೆ ನೋಡಿ, ಈ ಬಾಲ್ಸ್ಗಳನ್ನು ನಾವು ಗ್ರೀಸ್ ಹಾಕಿ ಸೆಟ್ ಮಾಡಬೇಕು ಅಂತಿಲ್ಲ. ಗ್ರೀಸ್ ಹಾಕಿ ಅಂದರೆ ಗ್ರೀಸ್ ಹಾಕಬೇಕಾಗ್ತದೆ ಇದಕ್ಕೆ, ಬಟ್ ಅದರಲ್ಲಿದ್ದದ್ದು ಬರೀ ಬಾಲ್ಸ್ಗಳು ಸಪ್ರೇಟ್ ಆಗಿತ್ತು. ಈ ರೀತಿ ಕೇಜ್ ಟೈಪ್ ಇರಲಿಲ್ಲ. ಸೊ ಕೇಜ್ ಟೈಪ್ ಇಲ್ಲ ಅಂದರೆ ಕಷ್ಟ, ಫೋಕಸ್ ಆಗ್ತಾ ಇಲ್ಲ ಏನೋ. ಈ ರೀತಿ ಕೇಜಲ್ಲಿದ್ದರೆ ನಮಗೆ ಅದನ್ನು ಇಡಲಿಕ್ಕೆ ಭಾರಿ ಸುಲಭ ಆಗ್ತದೆ. ಅದು ಬಿದ್ದು ಹೋಗೋದಿಲ್ಲ, ಬಾಲ್ಸು ಸಪ್ರೇಟ್ ಇರ್ತದೆ. ಸೊ ಅದು ಬಿದ್ದೇ ಹೋಗ್ತದೆ. ಈ ರೀತಿ ಕೇಜ್ ಇರೋದಿಲ್ಲ ಅದರಲ್ಲಿ. ನೋಡಿ, ಇದರಲ್ಲಿ ತುಂಬ ಸಿಂಪಲ್. ನಾನು ಹಾಕೋದು ನೋಡಿ, ಈ ರೀತಿ ತೆಗೆದ್ರೆ ಅದೇನು ಸಪ್ರೇಟ್ ಬಿದ್ದು ಹೋಗೋದಿಲ್ಲ. ಅದೊಂದು ಬೆನಿಫಿಟ್. ಫಸ್ಟಿಗೆ ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ನನ್ನ ಹತ್ರ ಎಲ್ಲ ಟೂಲ್ಸ್ ಉಂಟು ರಿಮೂವ್ ಮಾಡಲಿಕ್ಕೆಲ್ಲ. ಇದರಲ್ಲಿ ಟಾಪಿಗೆ ಯಾವುದು ಬಾಟಮ್ಗೆ ಯಾವುದು ಅಂತೆಲ್ಲ ನೋಡಿಕೊಳ್ಬೇಕು. ರಿಮೂವ್ ಮಾಡಿ ಆಯಿತು. ಈಗ ನೋಡಿ, ಇದು ಟಾಪಿಗೆ ಬರ್ತದೆ. ಇದು ಈ ಟೈಪ್ ಡಿಸೈನ್ ಬಂದದ್ದು. ಇದನ್ನು ನೋಡಿ ಇಲ್ಲಿಗೆ ಹೀಗೆ ಇಟ್ಟು, ಇದು ಹಾಕಲಿಕ್ಕೆ ಸ್ವಲ್ಪ ಈಸಿ. ಮತ್ತು ಕೆಳಗಿದು ಸ್ವಲ್ಪ ಕಷ್ಟ ಉಂಟು ಹಾಕಲಿಕ್ಕೆ. ಇದು ಸ್ವಲ್ಪ ಈಸಿಯಾಗಿರ್ತದೆ ಮೇಲೆದು. ಹೀಗೆ ಇಟ್ಟು ಇದಕ್ಕೆ ಸುತ್ತಿಗೆಯಲ್ಲಿ ಹೊಡೆದರೆ ಆಗ್ತದೆ ಹಾಕಲಿಕ್ಕೆ.
ಇದು ಕಷ್ಟ ಆಗ್ತದೆ ಮೊಬೈಲ್ ಹಿಡ್ಕೊಂಡು ಮಾಡಲಿಕ್ಕೆ. ಇಲ್ಲದ್ರೆ ಒಂದು 2 ಪೆಟ್ಟು ಕೊಟ್ಟ ಕೂಡಲೇ ಅದು ಸೆಟ್ಟಾಗಿ ಕೂಡ್ತದೆ. ಬಾಟಮ್ ಇದು ತುಂಬ ಕಷ್ಟ ಆಯಿತಾ, ಅದಕ್ಕೊಂದು ಸ್ಪೆಷಲ್ ಟೂಲ್ಸ್ ಉಂಟು ಅದನ್ನು ಹಾಕಲಿಕ್ಕೆ. ಇದುವೇ ನೋಡಿ ಆ ಸ್ಪೆಷಲ್ ಟೂಲ್ಸ್ ಹೇಳಿದಲ್ಲ ಕೋನ್ ಸೆಟ್ ಮಾಡುವಂಥದ್ದು. ಸೊ ಇದುವೇ ಟೂಲ್ಸು. ಇದು ಯೂನಿವರ್ಸಲ್, ಆಲ್ಮೋಸ್ಟ್ ತುಂಬ ಬೈಕಿಗೆ ಇದನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ. ಬೇರೆ ಒಂದೇ ಗಾಡಿಗೆ ಅಂತಲ್ಲ, ಹೆಚ್ಚಿನ ಬೈಕಿಗೆ ಆಗ್ತದೆ. ಸೊ ಬೇಜಾರದ ವಿಷಯ ಏನಪ್ಪ ಅಂತ ಹೇಳಿದರೆ, ಹೆಚ್ಚಿನವರು ಈ ಕೋನ್ ಸೆಟ್ ಪುಲ್ಲರನ್ನು ಯೂಸ್ ಮಾಡೋದೇ ಇಲ್ಲ. ನಾನು ನೋಡಲೇ ಇಲ್ಲ ಯಾವ ಗ್ಯಾರೇಜಲ್ಲಿ ಕೂಡ ಇದನ್ನು. ಸಪೋಸ್ ಶೋರೂಮಲ್ಲಿ ಎಲ್ಲ ಅದು ಇದ್ರೂ ಕೂಡ ಅದನ್ನು ಯೂಸ್ ಮಾಡೋದಿಲ್ಲ, ಅದಕ್ಕೆ ಟೈಮ್ ಜಾಸ್ತಿ ಹಿಡಿತದೆ. ಅವರೆಲ್ಲ ಇಲ್ಲಿಗೆ ಇಟ್ಟು ಇದಾದರೆ ಒಂದು ಮ್ಯಾಲೆಟಲ್ಲಿ ಹೊಡಿಬೋದು, ಇಲ್ಲಿಗೆ ಏನು ಏಟಾಗೋದಿಲ್ಲ. ಸ್ವಲ್ಪ ಇದು ಅಂದರೆ ಲೂಸ್ ಇರ್ತದೆ ಮೇಲಿದು, ಕೆಳಗಿದಕ್ಕೆಲ್ಲ ಸ್ವಲ್ಪ ಸುತ್ತಿಗೆಯಲ್ಲಿ ಹೊಡಿಲಿಕ್ಕೆ ಕಷ್ಟ. ಸೊ ಎಲ್ಲ ಸಿಕ್ಕಾಪಟ್ಟೆ ಹೊಡೆದು ನೋಡಿ ಇದು ನೋಡಿ, ಇದು ಕೆಳಗಿನ ಕೋನ್ ಸೆಟ್ ಕೆಳಗೆ ಇರುವಂಥ ಬಾಟಮಲ್ಲಿ ಈ ರೀತಿಯಾಗಿ ಸೆಟ್ ಮಾಡೋದು. ಕೆಳಗಿಂದ ಸೆಟ್ ಮಾಡುವಾಗ ಇದಕ್ಕೆ ಹೊಡೆಯುವಾಗ ಇಲ್ಲೊಂದು ಪೋರ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿಗೆ ಮಾತ್ರ ಹೊಡಿಬೇಕಾಗ್ತದೆ. ನಾವು ಈ ಪ್ಲೇಸಿಗೆ ಹೊಡಿಬೋದು ಮತ್ತು ಈ ಪ್ಲೇಸಿಗೆ ಹೊಡಿಬೋದು. ಇಲ್ಲೊಂದು ಪ್ಲೇಸ್ ಇದೆಯಲ್ಲ, ಇದಕ್ಕೆ ನಾವು ಯಾವುದೇ ಟಚ್ ಆಗಬಾರ್ದು. ಇದು ಬಾಲ್ಸ್ ರೊಟೇಟ್ ಆಗುವಂಥ ಪ್ಲೇಸ್ ಇದು. ಇಲ್ಲಿಗೆ ಸಣ್ಣ ಒಂದು ಪೆಟ್ಟು ಬಿದ್ದರೆ ಕೂಡ ಅದು ಸ್ಕ್ರ್ಯಾಚ್ ಆಗ್ತದೆ. ಈ ಪ್ಲೇಸ್ ಎಲ್ಲದರಲ್ಲಿ ಕೂಡ ಹಾಗೇ ಅದು ಗೊತ್ತಾಗ್ತದೆ, ಸರ್ಫೇಸ್ ಗೊತ್ತಾಗ್ತದೆ ನೋಡಿ, ಇದರಲ್ಲಿ ಕೂಡ ಗೊತ್ತಾಗ್ತದೆ. ಅಲ್ಲಿಗೆಲ್ಲ ಪೆಟ್ಟು ಬೀಳಬಾರ್ದು. ಸೊ ಹೆಚ್ಚಿನವರೆಲ್ಲ ಈ ಅರ್ಜೆಂಟಿಗೆಲ್ಲ ಮಾಡೋದಲ್ಲ ಕೆಲಸ. ಮೆಕ್ಯಾನಿಕ್ಸ್ ಯಾವಾಗಲೂ ಬ್ಯುಸಿಯಲ್ಲೇ ಇರೋದು, ಅರ್ಜೆಂಟಲ್ಲೇ ಇರೋದು. ಸೊ ಹಾಗಿರುವಾಗ ಇಲ್ಲಿ ಸುತ್ತಿಗೆಯಲ್ಲೆಲ್ಲ ಹೊಡೆದು ಎಲ್ಲ ಏಟು ಮಾಡಿ ಎಲ್ಲ ಫಿಟ್ ಮಾಡಿ ಹೋಗ್ತಾರೆ. ಸ್ವಲ್ಪ ದಿನ ಆಗುವ ಮತ್ತೆ ಕಂಪ್ಲೇಂಟ್ ಬರ್ತದೆ, ಬಾಲ್ಸ್ ಸ್ವಲ್ಪ ಸ್ಕ್ರ್ಯಾಚ್ ಆಗ್ತದೆ, ಮತ್ತು ಸೌಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಕೊಂಡೋಗ್ತಾರೆ. ಸೊ ಇದೇ ಕೆಲಸ ಆಗ್ತದೆ. ಸೊ ನಾನು ಆ ರೀತಿ ಮಾಡೋದಿಲ್ಲ, ಎಲ್ಲವನ್ನು ಕೂಡ ಸ್ಪೆಷಲ್ ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡೇ ಕೆಲಸ ಮಾಡುವಂಥದ್ದು. ಪ್ರತಿಯೊಂದು ಕೆಲಸನೂ ಅಷ್ಟೇ ಮಾಡೋದು. ಅದಕ್ಕೆ ಏನೋ ಸ್ಪೆಷಲ್ ಟೂಲ್ಸ್ ಇದ್ದರೆ ಅದನ್ನು ಯೂಸ್ ಮಾಡೇ ಮಾಡ್ತೀನಿ. ಸೊ ಆ ರೀತಿ ಮಾಡೋದ್ರಿಂದ ವರ್ಕ್ ತುಂಬಾ ಕ್ವಾಲಿಟಿ ಇರ್ತದೆ ಮತ್ತು ತುಂಬ ಟೈಮು ಬಾಳಲಿಕ್ಕೆ ಬರ್ತದೆ. ಒಮ್ಮೆ ಕೆಲಸ ಮಾಡಿದರೆ ಬೇಗ ಮತ್ತೆ ರಿಪೇರಿಗೆ ಬರುವುದಿಲ್ಲ. ಇಲ್ಲಿ ನನಗೆ ಬರುವ ಹೆಚ್ಚಿನ ಕಸ್ಟಮರ್ಸ್ ಅದನ್ನೇ ಹೇಳೋದು, ನಿಮ್ಮಲ್ಲಿ ಬಂದರೆ ಮತ್ತೆ ಅಷ್ಟೊಂದು ಬೇಗ ಕೆಲಸಕ್ಕೆ ಬರುವುದಿಲ್ಲ ಅಂತ. ಕೆಲಸಕ್ಕೇ ಬರುವುದಿಲ್ಲ ಅಂತೆಲ್ಲ, ಅದು ಬಂದೇ ಬರ್ತದೆ. ಗಾಡಿ ಅಂದ ಮೇಲೆ ಮೇಂಟೆನೆನ್ಸ್ ಇರ್ತದಲ್ವ, ಮೆಷಿನರೀಸ್ ಅಲ್ವಾ. ಬಟ್ ನಾನು ಮಾಡಿದ ಕೆಲಸದಲ್ಲಿ ಫಾಲ್ಟ್ ತುಂಬಾ ಕಡಿಮೆ ಬರ್ತದೆ, ತುಂಬ ಜನ ಹೇಳಿದರು. ಸೊ ಮುಂದಕ್ಕೆ ಅದರ ಬಗ್ಗೆ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆದರೆ ಮಾಡ್ತೇನೆ ಆಯಿತಾ. ಅಂದರೆ ಗಾಡಿಯನ್ನು ಡೆಲಿವರಿ ಕೊಡ್ತೀನಲ್ಲ ಕೆಲಸ ಮಾಡಿ, ಸೊ ಆವಾಗ ಕಸ್ಟಮರ್ ಫೀಡ್ಬ್ಯಾಕ್ ನನಗೆ ಅದು ಒಂದು ವಿಷಯ. ನಾನು ಏನಕ್ಕೆ ಇಷ್ಟರವರೆಗೆ ಮಾಡಲಿಲ್ಲ ಅಂತ ಹೇಳಿದರೆ, ನಾನು ಡೆಲಿವರಿ ಕೊಡುವಾಗ ಕರೆಕ್ಟಾಗಿ ಇರ್ತದೆ ಎಲ್ಲ ಮೆಕ್ಯಾನಿಕ್ಸ್ ಕೂಡ ಅಡ್ಜಸ್ಟ್ಮೆಂಟ್ ಎಂತ ಕೆಲಸ ಮಾಡಿ ಕೊಡುವಾಗ ಸರಿಯೇ ಇರ್ತದೆ. ಬಟ್ ಅದು ಕಂಪ್ಲೇಂಟ್ ಬರೋದು ಯಾಕೆ ಗೊತ್ತಾ, ಒಂದು ವಾರ ಓಡಿಸಿದಾಗ ಏನಾದರೂ ಕೆಲಸ ಸರಿಯಾಗಲಿಲ್ಲ ಅಂತ ಹೇಳಿದರೆ ಕಂಪ್ಲೇಂಟ್ ಬರ್ತದೆ. ಸೊ ಅದಕ್ಕೆ ನಾನು ಡೆಲಿವರಿ ಕೊಡುವಾಗ ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರು ಅದನ್ನು ಒಂದು ವಾರ ಓಡಿಸಿದ ಮೇಲೆ ಅವರು ಅದರ ಫೀಡ್ಬ್ಯಾಕ್ ಹೇಳಬೇಕು. ಎಕ್ಸಾಂಪಲ್ ಒಂದು ಇಂಜಿನ್ನ ಕೆಲಸ ಮಾಡಿದರೆ ಕೂಡ ಅಷ್ಟೇ, ಇಂಜಿನ್ ಕೆಲಸ ಕರೆಕ್ಟಾಗಿದೆ ಅಂತ ಹೇಗೆ ಗೊತ್ತಾಗೋದು? ಫಸ್ಟ್ ಸ್ಟಾರ್ಟಲ್ಲಿ ಗೊತ್ತಾಗ್ತದೆ, ಓಕೆ ಅವನಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ಫಸ್ಟ್ ಸ್ಟಾರ್ಟ್ ಮಾಡೋವಾಗಲೇ ಗೊತ್ತಾಗ್ತದೆ ಕರೆಕ್ಟಾಗಿದೆ ಅಂತ. ಇನ್ನೂ ಕೆಲಸದ ಕ್ವಾಲಿಟಿಯ ಬಗ್ಗೆ ತಿಳಿಬೇಕಿದ್ರೆ ಅವನು ಒಂದು ವಾರ ಅದನ್ನು ಓಡಿಸಬೇಕು, ಆಮೇಲೆ ಗೊತ್ತಾಗ್ತದೆ. ಏನಾದರೂ ಫಾಲ್ಟ್ ಇದ್ದರೆ ಒಂದು ವಾರದಲ್ಲಿ ಮತ್ತೆ ಬರ್ತದೆ, ಏನಾದರೂ ಸರಿ ಆಗಲಿಲ್ಲ ಅಂತೇಳಿದೆ ಕೆಲಸ. ಸೊ ಒಂದು ವಾರ ಕಳೆದ ಮೇಲೆ ನನಗೆ ಆ ಕಸ್ಟಮರ್ ಸಿಗೋದಿಲ್ಲ. ಸಪೋಸ್ ಸಿಕ್ಕಿದರೂ ಕೂಡ ಶಾಪಲ್ಲಿ ಸಿಗೋದಿಲ್ಲ, ಹೊರಗಡೆ ಎಲ್ಲ ಸಿಗ್ತಾರೆ, ನಮಸ್ಕಾರ ಮಾಡ್ತಾರೆ ಅಷ್ಟೇ. ಸೊ ಫೀಡ್ಬ್ಯಾಕಿಗೆ ಅಂತ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಇಷ್ಟರವರೆಗೆ ನಾನು ಮಾಡಲಿಲ್ಲ. ಮತ್ತು ಮ್ಯಾಕ್ಸಿಮಮ್ ನಾನು ವೀಡಿಯೋ ಮಾಡೋದಿಲ್ಲ. ವೀಡಿಯೋ ಮಾಡಿದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಒಬ್ಬನೇ ಇರೋದ್ರಿಂದ ಕೆಲಸ ತುಂಬ ಸ್ಲೋ ಆಗ್ತದೆ. ನೋಡಿ ಇವಾಗಲೇ ತುಂಬ ಲೇಟ್ ಆಗಿರ್ಬೋದು, ನಿಮಗೆಲ್ಲ ಸ್ಟೆಪ್ಗಳನ್ನ ತೋರಿಸ್ಲಿಕ್ಕೆ ಹೋಗಲಿಲ್ಲಲ್ಲ. ಸೊ ಕೆಲಸ ಕಂಟಿನ್ಯೂ ಮಾಡುವ, ಅದು ಇರಲಿ. ಈಗ ಒಂದು ಕೆಳಗಿನ ಕೋನ್ ಸೆಟ್ ಇದನ್ನು ಇನ್ಸ್ಟಾಲ್ ಮಾಡಬೇಕು. ಈ ಟೂಲನ್ನು ಸೆಟ್ ಮಾಡಿದ್ದೇನೆ, ಇಲ್ಲಿ ಆಲ್ರೆಡಿ ನಿಮಗೆ ತೋರಿಸಿದ್ದೇನೆ ಇನ್ಸ್ಟಾಲ್ ಮಾಡೋದು. ಮತ್ತು ಇದೆರಡು ಸ್ಪೇಸರ್, ಅಂದರೆ ಇಲ್ಲಿ ಸ್ವಲ್ಪ ಜಾಗ ಫಿಲ್ ಆಗಲಿ ಅಂತ. ಮತ್ತು ಇಲ್ಲಿ ನೋಡಿ, ಅಲ್ಲಿ ಕೋನ್ ಸೆಟ್ಟನ್ನು ಇಟ್ಟು ಸ್ವಲ್ಪ ಫುಲ್ ಮಾಡಿದ್ದೇನೆ. ಅಂದರೆ ಅಲ್ಲಿ ಟೈಟ್ ಮಾಡ್ತಾ ಹೋದಾಗ ಇದು ಮೇಲೆ ಹೋಗ್ತದೆ, ಮೇಲೆ ಹೋದಾಗ ಅಲ್ಲಿ ಕೋನ್ ಸೆಟ್ ಕರೆಕ್ಟಾಗಿ ಸೆಟ್ಟಾಗಿ ಕೂರ್ತದೆ. ಒಂದು ಕೈಯಲ್ಲಿ ತಿರುಗಿಸಲಿಕ್ಕೆ ಆಗಲಿಕ್ಕಿಲ್ಲ, ಇದನ್ನು ಹಾಗೆ ಗಟ್ಟಿಂಟು ಇದು. ಅದು ಈ ರೀತಿಯಾಗಿ ತಿರುಗಿಸುವಾಗ ಸೆಟ್ಟಾಗಿ ಕೂರ್ತದೆ. ಅದು ಇಡೀ ಕಷ್ಟ ಇರೋದು ಇದನ್ನು ತೆಗಿಲಿಕ್ಕೆ. ಇದನ್ನು ತೆಗಿಲಿಕ್ಕೆ ಉಂಟಲ್ಲ, ಕೆಲವು ಇದು ಗೊತ್ತಿಲ್ಲ ಬರ್ತದೆ ಇಲ್ವ ಅಂತ, ಕೆಲವು ಮಾತ್ರ ಇದು ಬರುವುದೇ ಇಲ್ಲ. ಇದನ್ನು ತೆಗಿಲಿಕ್ಕೆ ಏನು ಟೂಲ್ಸ್ ಎಲ್ಲ ಇಲ್ಲ ನೋಡಿ. ಇದು ಸ್ಕ್ರೂ ಡ್ರೈವರ್ ಉಂಟಲ್ಲ, ಅದಕ್ಕೆ ಅಂತಲೇ ಇರೋದು ಇದು ಹೊಡಿಲಿಕ್ಕೆ. ಇಲ್ಲಿಗೆ ಹೀಗೆ ಸೈಡಿಗೆ ಇಟ್ಟು ಸ್ವಲ್ಪ ಸ್ವಲ್ಪ ಹೊಡೆಯೋದು, ಒಂದು ಸ್ವಲ್ಪ ಅಲುಗಾಡಿ ಸಾಕು, ಮತ್ತೆ ಬರ್ತದೆ ಅದು.
ಏನು ತುಂಬ ಇದಿರೋದಿಲ್ಲ, ಅಂದರೆ ಇಲ್ಲಿ ಸ್ವಲ್ಪ ದಪ್ಪ ಇರ್ತದೆ, ಈಚೆ ಬಂದಾಗಲೇ ಇದು ಸಪುರ ಉಂಟು ಇದರ ಡಿಸೈನ್. ಸೊ ಇದನ್ನು ಈಗ ಹೊಡೆದೇ ತೆಗೆಯೋದು ಅದನ್ನು, ಅದು ಕೂಡ ಅಷ್ಟೇ ತೆಗೆಯುವಾಗ ಇದಕ್ಕೆಲ್ಲ ತುಂಬ ಪೆಟ್ಟಾಗದಾಗೆ ತೆಗಿಬೇಕು. ಅದೊಂದು ಟ್ರಿಕ್ಸಲ್ಲಿ ತೆಗೆಯೋದು, ಅಂದರೆ ಎಲ್ಲ ಕಡೆ ಒಂದೇ ರೀತಿ ಟ್ಯಾಪ್ ಮಾಡ್ತಾ ಬಂದು ತೆಗೆಯುವಂಥದ್ದು, ಒಮ್ಮೆಲೆ ಬರ್ತದೆ ಅದು. ಒಟ್ರಾಸಿ ಹೊಡೆದ್ರೆ ಬರಲಿ ಅಂತೇಳಿದರೆ ಅದು ಜಾಮ್ ಆಗಿ ಹೋಗ್ಬೋದು. ರಿಮೂವ್ ಮಾಡಿ ಆಗಿದೆ ಅಂತ ಇರ್ಬೋದು, ಹೇಳಿದ ರೀತಿ ಪ್ರೊಸೀಜರಲ್ಲಿ ಮಾಡಿದ್ದು. ಇದೀಗ ವಸ್ತು ಇದನ್ನು ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಇದಕ್ಕೆ ಇಲ್ಲಿ ಕೋನ್ ಸೆಟ್ ಇನ್ಸ್ಟಾಲ್ ಮಾಡಿ ಆಯಿತು. ನನಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಎಂತ ಇಲ್ಲ ನೋಡಿ, ಇದು ಎಬ್ಸೈಡಿನ ಫೋರ್ಕ್ ಟ್ಯೂಬ್, ಅದು ರಾಡ್, ಅದನ್ನು ಇದಕ್ಕೆ ಹಾಕಿ ಇಲ್ಲಿಗೆ ಕರೆಕ್ಟಾಗಿ ಸೆಟ್ ಆಗ್ತದೆ. ಅದು ಓಲ್ಡ್ ಕೋನ್ ಸೆಟ್ ಇರ್ತದಲ್ಲ, ಸೊ ಅದನ್ನಿಟ್ಟು ಅದರ ಮೇಲೆ ಇದನ್ನಿಟ್ಟು ಟ್ಯಾಪ್ ಮಾಡುವಂಥದ್ದು ಸುತ್ತಿಗೆಯಲ್ಲಿ. ಸೊ ಕರೆಕ್ಟಾಗಿ ಸೆಟ್ಟಾಗಿ ಕೂತಿದೆ. ಇನ್ನು ಅದಕ್ಕೊಂದು ರಬ್ಬರ್ ಬರ್ತದೆ ನೋಡಿ, ಇದು ಹಾಕಲೇಬೇಕು. ಇದು ಹಾಕಲಿಲ್ಲದ್ರೇ ಕೋನ್ ಸೆಟ್ಟಿಗೆ ಹೆಚ್ಚಾಗಿ ವಾಟರ್ ಎಂಟರ್ ಆಗುವಂಥದ್ದು. ಸೊ ಇಲ್ಲಿಗೆ ಬರ್ತದೆ ಇದರೆಡೆಗೆ. ಸೊ ಅದನ್ನು ಹಾಕಿ ನಂತರ ಗ್ರೀಸ್ ಹಾಕಬೇಕು. ಗ್ರೀಸ್ ಮತ್ತು ಬಾಲ್ಸ್ ಅದನ್ನೆಲ್ಲ ಹಾಕಿ ಸಿಗುವ. ಮತ್ತು ಗ್ರೀಸ್ ಎಲ್ಲ ಹಾಕಿ ಬಾಲ್ಸ್ ಎಲ್ಲ ಸೆಟ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು ಮೇಲೆಗೆ ಸಣ್ಣ ಬಾಲ್ಸ್ ಬರ್ತದೆ, ಇಲ್ಲಿ ಬಾಟಮಿಗೆ ದೊಡ್ಡ ಬಾಲ್ಸ್. ಅದನ್ನು ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಸೆಟ್ಟಾಗಿ ಕೂರುವುದಿಲ್ಲ. ಇಲ್ಲಿಗೆ ದೊಡ್ಡ ಬಾಲ್ಸ್, ಮತ್ತು ಇಲ್ಲಿ ಕೂಡ ಅಷ್ಟೇ ನೋಡಿ, ಚೆಂದ ಗ್ರೀಸ್ ಎಲ್ಲ ಹಾಕಿದ್ದೇನೆ. ಟಾಪಿಗೆ ಕೂಡ ಗ್ರೀಸ್ ಹಾಕಿದ್ದೇನೆ. ಇನ್ನು ಇದನ್ನು ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡುವಂಥದ್ದು. ಟೀ ಸ್ಟಂಬನ್ನು ಇನ್ಸ್ಟಾಲ್ ಮಾಡಿದ್ದೇನೆ, ಮತ್ತು ಇದೊಂದು ನಟ್ಟನ್ನು ಕೂಡ ಹಾಕಿದ್ದೇನೆ. ಮತ್ತು ಇದನ್ನು ಟೈಟ್ ಮಾಡೋ ಮುಂಚೆ ಇದರಲ್ಲೊಂದು ಅಡ್ಜಸ್ಟ್ಮೆಂಟ್ ಉಂಟು, ಟೈಟ್ ಅಡ್ಜಸ್ಟ್ಮೆಂಟ್ ಇರ್ತದೆ. ಅಂದರೆ ನೋಡಿ, ಈ ರೀತಿ ಮಾಡುವಾಗ ಎಷ್ಟು ಟೈಟ್ ಬೇಕು, ಎಷ್ಟು ಲೂಸ್ ಬೇಕು ಅದೆಲ್ಲ ಅಡ್ಜಸ್ಟ್ ಮಾಡಲಿಕ್ಕೆ ಉಂಟು. ತುಂಬ ಟೈಟ್ ಮಾಡಲಿಕ್ಕಿಲ್ಲ, ಈಗ ಸ್ವಲ್ಪ ಟೈಟ್ ಜಾಸ್ತಿ ಆಗಿದೆ. ಅಂದರೆ ವೀಲೆಲ್ಲ ಸೆಟ್ ಮಾಡಿ ಆದಮೇಲೆ ಇದು ಲೂಸ್ ಆಗ್ತದೆ. ಅದನ್ನು ಟೈಟ್ ಅಡ್ಜಸ್ಟ್ಮೆಂಟ್ ಮಾಡದಿದ್ರೆ ಏನಾಗ್ತದೆ ಅಂತ, ತುಂಬ ಲೂಸ್ ಮಾಡಿದ್ರೂ ಕೂಡ ನಿಮಗೆ ಕೋನ್ ಸೆಟ್ ಬೇಗ ಸ್ಲ್ಯಾಕ್ ಬರ್ತದೆ. ತುಂಬ ಟೈಟ್ ಮಾಡಿದ್ರೂ ಗಾಡಿ ಒಂದು ಸೈಡ್ ಎಳೀತದೆ. ಸೊ ಅದಕ್ಕೆ ಅದು ನಮಗೆ ಗೊತ್ತಿರ್ತದೆ, ನಮಗೆ ಅಭ್ಯಾಸ ಆಗಿದೆ ಅದನ್ನು ಕೆಲಸ ಮಾಡಿ. ಸೊ ಎಷ್ಟು ಟೈಟ್ ಇಡಬೇಕು ಅಂತ ಗೊತ್ತಿರ್ತದೆ. ಇನ್ನು ಡೈರೆಕ್ಟಾಗಿ ಶಾಕ್ ಅಬ್ಸರ್ವನ್ನು ಇನ್ಸ್ಟಾಲ್ ಮಾಡುವ. ಶಾಕ್ ಅಬ್ಸರ್ ಮತ್ತು ಇದು ಬುಷ್ಗಳನ್ನು ಇನ್ಸ್ಟಾಲ್ ಮಾಡಬೇಕು. ಅದಾದಮೇಲೆ ಡೈರೆಕ್ಟ್ ವೀಲ್ ಸೆಟ್ ಮಾಡುವಂಥದ್ದು. ವರ್ಕೆಲ್ಲ ಫಿನಿಶ್ ಆಗಿದೆ. ಸ್ವಲ್ಪ ಅರ್ಜೆಂಟ್ ಮಾಡಿದ್ದು, ಹಾಗೆಲ್ಲ ಒಂದು ತೋರಿಸಲಿಲ್ಲ ಆಯಿತಾ. ಎಲ್ಲ ಶಾಕ್ ಅಬ್ಸರ್ ಎಲ್ಲ ಫಿಟ್ ಮಾಡಿದ್ದೇನೆ, ಲೆಫ್ಟ್ ರೈಟ್ ಎಲ್ಲ ಹೇಳಿದ್ದೇನೆ ಮ್ಯಾಟ್ರ್. ಆಗ ಕರೆಕ್ಟಾಗಿದೆ, ರನ್ನಿಂಗ್ ಎಲ್ಲ ಮಾಡಿ ನೋಡಿದೆ. ಈಗ ಸೌಂಡೆಲ್ಲ ಏನೂ ಇಲ್ಲ, ಮುಂಚೆ ಸೌಂಡೆಲ್ಲ ಇರ್ತಾಯಿತ್ತು, ಈಗ ಏನು ಸೌಂಡ್ ಇಲ್ಲ. ಸೊ ಇಷ್ಟೇ ವಿಷಯ ಇದರಲ್ಲಿ. ಇಲ್ಲಿಗೆ ವೀಡಿಯೋ ನೆನ್ ಮಾಡ್ತಾಯಿದ್ದೇನೆ. ಸೊ ವೀಡಿಯೋ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಬೇರೆ ಬೇರೆ ವೀಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.